ಇನ್ನು ರಾಜ್ಯ ಸರ್ಕಾರದ ವಿರುದ್ಧ ಮಹಾನಗರ ಪಾಲಿಕೆ ನೌಕರರು ಸಿಡಿದಿದ್ದಾರೆ. ಇವತ್ತು ರಾಜ್ಯದ 10 ಮಹಾನಗರ ಪಾಲಿಕೆಗಳನ್ನು ಬಂದ್ ಮಾಡೋದಕ್ಕೆ ಪ್ಲಾನ್ ಮಾಡಿಕೊಂಡಿದ್ದಾರೆ. ವಿವಿಧ ಬೇಡಿಕೆಗಳನ್ನು ಈಡೇರಿಸಲೇಬೇಕು, ಇಲ್ಲದೇ ಇದ್ರೆ ಮಹಾನಗರ ಪಾಲಿಕೆಗಳನ್ನು ಕ್ಲೋಸ್ ಮಾಡ್ತೀವಿ, ದೈನಂದಿನ ಚಟುವಟಿಕೆಗಳು ನಡೆಯೋದಿಲ್ಲ, ಸಾರ್ವಜನಿಕರಿಗೆ ತೊಂದರೆ ಆಗುತ್ತೆ, ಹಾಗಾಗಿ ನಮ್ಮ ಸಮಸ್ಯೆಗಳನ್ನು ಬಗೆಹರಿಸಿ ಅಂತ ಮಹಾನಗರ ಪಾಲಿಕೆಯ ನೌಕರರು ಇವತ್ತು ರಾಜ್ಯಾದ್ಯಂತ 10 ಪ್ರಮುಖ ಮಹಾನಗರಗಳ ಪಾಲಿಕೆಗಳನ್ನು ಬಂದ್ ಮಾಡೋದಕ್ಕೆ ಪ್ಲಾನ್ ಮಾಡಿದ್ದಾರೆ. ಭರವಸೆ ಕೊಟ್ಟಿದ್ದೀರಿ, 8 ತಿಂಗಳಾಯಿತು, ಆದರೆ ಈವರೆಗೂ ಈಡೇರಿಸಿಲ್ಲ. ಬಿಬಿಎಂಪಿ ಸೇರಿ ರಾಜ್ಯದ 10 ಮಹಾನಗರ ಪಾಲಿಕೆ ಸಿಬ್ಬಂದಿ ಮುಷ್ಕರದಲ್ಲಿ ಭಾಗಿಯಾಗ್ತಾರೆ. ಸಾಮೂಹಿಕ ರಜೆ ಹಾಕಿ ಪ್ರತಿಭಟನೆಗೆ ಮುಂದಾಗಿದ್ದಾರೆ ನೌಕರರು. ಬೆಂಗಳೂರಿನ ಫ್ರೀಡಂ ಪಾರ್ಕ್ನಲ್ಲೂ ಕೂಡ ಇವತ್ತೊಂದು ಬೃಹತ್ ಪ್ರತಿಭಟನೆ ನಡೆಯುತ್ತೆ. ರಾಜ್ಯ ಸರ್ಕಾರದ ವಿರುದ್ಧ ಮಹಾನಗರ ಪಾಲಿಕೆ ನೌಕರರು ಸಿಡಿದೆದ್ದಿರೋದು. ಒಂದು ಆಶ್ವಾಸನೆ ಕೊಟ್ಟರು. 8 ತಿಂಗಳ ಹಿಂದೆ ಅವರು ಪ್ರತಿಭಟನೆ ಮಾಡಿದಾಗ ಅಧಿವೇಶನ ಸಂದರ್ಭದಲ್ಲಿ ಸಾಮಾನ್ಯವಾಗಿ ಆಶ್ವಾಸನೆಗಳು ಅದೆಲ್ಲ ಕೊಡ್ತಾ ಇರ್ತಾರೆ. ಈ ಆಶ್ವಾಸನೆ ಕೊಟ್ಟು 8 ತಿಂಗಳಾಯಿತು, ಈವರೆಗೂ ಆಶ್ವಾಸನೆ ಕುರಿತಾದಂಥದ್ದು ಯಾವುದನ್ನು ನೀವು ಅನುಷ್ಠಾನಕ್ಕೆ ತಂದಿಲ್ಲ. ಅಟ್ಲೀಸ್ಟ್ ಒಂದು ಅನುಷ್ಠಾನಕ್ಕೆ ತರಬೇಕಾದಂಥ ಜವಾಬ್ದಾರಿ ನಿಮಗಿದೆ, ಅದನ್ನು ಅತಿ ಶೀಘ್ರದಲ್ಲಿ ಮಾಡಬೇಕು ಅಂತ ನೌಕರರೆಲ್ಲ ಇವತ್ತು ಫ್ರೀಡಂ ಪಾರ್ಕ್ನಲ್ಲಿ ಪ್ರತಿಭಟನೆ ಕೂರ್ತಾರೆ. ಕೇವಲ ಅಂದರೆ ಫ್ರೀಡಂ ಪಾರ್ಕ್ನಲ್ಲಿ ಪ್ರತಿಭಟನೆ ಅಂದರೆ BBMP ಅವ್ರದ್ದು ಮಾತ್ರ ಸಭೆ ಅಥವಾ BBMP ಅವ್ರದ್ದು ಮಾತ್ರ ಪ್ರೊಟೆಸ್ಟು ಅಂತ ಅನ್ಕೋಬೇಡಿ. ರಾಜ್ಯದ 10 ಪ್ರಮುಖ ಮಹಾನಗರ ಪಾಲಿಕೆಗಳ ನೌಕರರು ಈ ಸಭೆಯಲ್ಲಿ ಭಾಗಿಯಾಗ್ತಾರೆ. ಸುಷ್ಮಿತಾ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ, ಈ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ಕೊಡ್ತಾರೆ. ಸುಷ್ಮಿತಾ, ಮಹಾನಗರ ಪಾಲಿಕೆಗಳ ನೌಕರರ ಮುಷ್ಕರ 10 ಮಹಾನಗರ ಪಾಲಿಕೆ ಅಂತ ಏನೇನು ಅವರ ಬೇಡಿಕೆಗಳು, ಏನೇನು ಈವರೆಗೆ ಕೊಟ್ಟಿರುವಂತಹ ಆಶ್ವಾಸನೆಗಳು? ಎಸ್ ಪ್ರಣೋತ್, ಬಹುಶಃ ಇತಿಹಾಸದಲ್ಲಿ ಮಹಾನಗರ ಪಾಲಿಕೆ ನೌಕರರ ಬೃಹತ್ ಪ್ರತಿಭಟನೆ ಅಂತಂದರೆ ಇದೆ ಅನಿಸುತ್ತೆ. ಯಾಕಂತ ಹೇಳಿದ್ರೆ ಇಷ್ಟು ದಿನ ಒಂದು ಪಾಲಿಕೆ ಅಥವಾ 2 ಪಾಲಿಕೆಯವರು ಈ ಒಂದು ಪ್ರತಿಭಟನೆಯಲ್ಲಿ ಭಾಗಿಯಾಗ್ತಾ ಇದ್ರು. ಆದರೆ ಇವತ್ತು 10 ಮಹಾನಗರ ಪಾಲಿಕೆಯ ನೌಕರರು ಈ ಒಂದು ಪ್ರತಿಭಟನೆಯಲ್ಲಿ ಭಾಗಿಯಾಗ್ತಾ ಇರುವಂಥದ್ದು. ಹಾಗೆ ಪ್ರಮುಖವಾಗಿ BBMPಯು ಕೂಡ BBMPಯ ನೌಕರರು ಕೂಡ ಈ ಒಂದು ಪ್ರತಿಭಟನೆಯಲ್ಲಿ ಭಾಗಿಯಾಗ್ತಾ ಇದ್ದಾರೆ. ಏನು ಕಳೆದ 8 ತಿಂಗಳಿಂದಲೂ ಕೂಡ ವಿವಿಧ ಬೇಡಿಕೆಗಳನ್ನ ಈಡೇರಿಸಿ ಅಂತ ಹೇಳಿ ಸರ್ಕಾರದ ಮುಂದೆ ಒತ್ತಾಯವನ್ನ ಮಾಡ್ತಾ ಬಂದರು. ಆದರೆ ಯಾವುದೇ ರೀತಿ ಸರ್ಕಾರ ಇವರ ಅಳಲನ್ನ ಕೇಳಿರಲಿಲ್ಲ. ಹೀಗಾಗಿ ಒಮ್ಮೆಲೆ ರಾಜ್ಯ ಸರ್ಕಾರದ ವಿರುದ್ಧ ಸಿಡಿದೆದ್ದಂತಹ 10 ಮಹಾನಗರ ಪಾಲಿಕೆಯ ನೌಕರರು ಇವತ್ತು ಪ್ರತಿಭಟನೆಯನ್ನ ಮಾಡ್ತಾ ಇರುವಂಥದ್ದು. ಇವರ ಪ್ರಮುಖ ಬೇಡಿಕೆ ಏನು ಅಂತ ಹೇಳಿದ್ರೆ, ಈಗ ಲಾಕ್ ಸೇಫಲ್ಲಿ ಇವರು ಏನು ಬಂದ ತಕ್ಷಣ ಒಂದು ಅಟೆಂಡೆನ್ಸ್ ಅನ್ನ ಹಾಕ್ತಾರೆ, ಆ ಒಂದು ಅಟೆಂಡೆನ್ಸ್ ಅನ್ನ ರದ್ದು ಮಾಡಬೇಕು ಅಂತ ಆಗಿರ್ಬೋದು, ಅಥವಾ ಆರೋಗ್ಯ ವಿಮೆಯನ್ನ ಕೊಡೋದು ಆಗಿರಬಹುದು. ಪಾಲಿಕೆ ನೌಕರರ ಮೇಲೆ ಸತತವಾಗಿ ಕೆಲವೊಂದಿಷ್ಟು ದೌರ್ಜನ್ಯಗಳು ಆಗ್ತಾ ಇದೆ. ಹಾಗೆ ಕೆಲಸದ ಒತ್ತಡವೂ ಕೂಡ ಹೆಚ್ಚಾಗ್ತದೆ. ಈ ಒಂದು ಕೆಲಸದ ಒತ್ತಡವನ್ನ ಕಮ್ಮಿ ಮಾಡಬೇಕು, ಹಾಗೆ ಪ್ರಮುಖವಾಗಿ ಇನ್ಕ್ರಿಮೆಂಟ್ ಅನ್ನ ಕೊಡಬೇಕು, ಹಾಗೆ ಸಾಕಷ್ಟು ಹುದ್ದೆಗಳು ಖಾಲಿದೆ, ಆ ಎಲ್ಲ ಹುದ್ದೆಗಳನ್ನು ಕೂಡ ಭರ್ತಿ ಮಾಡಬೇಕು. ಹೀಗೆ ಸಾಕಷ್ಟು ಬೇಡಿಕೆಗಳನ್ನ ಹಲವು ಸಮಯದಿಂದಲೂ ಕೂಡ ಸರ್ಕಾರದ ಮುಂದೆ ಇಡ್ತಾ ಬರ್ತಾ ಇದ್ರು. ಹಾಗೆ ಪ್ರಮುಖವಾಗಿ ಕೆಲಸದ ಒತ್ತಡ ಇದೆ, ಹೀಗಾಗಿ ಖಾಲಿ ಇರುವಂತಹ ಹುದ್ದೆಯನ್ನ ನಮಗೆ ಏನು ಭರ್ತಿ ಮಾಡಿ, ಹಾಗೆ ಪ್ರಮುಖವಾಗಿ ಇನ್ಕ್ರಿಮೆಂಟ್ ಅನ್ನ ನೀಡಿ ಅಂತ ಹೇಳಿ ಸತತವಾಗಿ ಬೇಡಿಕೆಯನ್ನು ಇಟ್ಕೊಂಡು ಬರ್ತಾ ಇದ್ರು. ಆದರೆ ಎಲ್ಲೋ ಒಂದ್ ಕಡೆ ಸರ್ಕಾರ ಕೇವಲ ಆಶ್ವಾಸನೆಗೆ ಮಾತ್ರ ಇದನ್ನ ಸೀಮಿತಗೊಳಿಸ್ಕೊಂಡ್ಬಿಟ್ಟಿತ್ತು. ಹೀಗಾಗಿ ಒಮ್ಮೆಲೆ ಎಲ್ಲರೂ ಕೂಡ ಇವತ್ತು ಪ್ರತಿಭಟನೆಗೆ ಮುಂದಾಗಿರುವಂಥದ್ದು. 10 ಗಂಟೆಯ ನಂತರ ಫ್ರೀಡಂ ಪಾರ್ಕ್ ಅಲ್ಲಿ ಬೃಹತ್ ಪ್ರತಿಭಟನೆಯನ್ನ ಕೂಡ ಹಮ್ಮಿಕೊಂಡಿರುವಂಥದ್ದು. ಸಾವಿರಾರು ಸಂಖ್ಯೆಯಲ್ಲಿ ಪಾಲಿಕೆ ನೌಕರರು ಈ ಒಂದು ಪ್ರತಿಭಟನೆಯಲ್ಲಿ ಭಾಗಿಯಾಗುವಂತಹ ಸಾಧ್ಯತೆ ಇದೆ. ಅದ್ರ ಜೊತೆಗೆ ಏನು ಅಂತ ಹೇಳಿದ್ರೆ, ಈಗ ಇವತ್ತು ಎಲ್ಲರೂ ಕೂಡ ಸಾಮೂಹಿಕವಾಗಿ ಕೆಲಸಕ್ಕೆ ರಜೆ ಹಾಕಿ ಈ ಒಂದು ಪ್ರತಿಭಟನೆಯಲ್ಲಿ ಆಗೋದ್ರಿಂದ ಎಲ್ಲೋ ಒಂದ್ ಕಡೆ ಜನರ ಮೇಲೂ ಕೂಡ ಈ ಒಂದು ಎಫೆಕ್ಟ್ ಬೀಳಲಿದೆ. ಯಾಕಂತ ಹೇಳಿದ್ರೆ, ಯಾವುದೇ ಒಂದು ಸಣ್ಣ ಪುಟ್ಟ ಕೆಲಸ ಆಗಬೇಕು ಅಂದ್ರೆ ಒಂದು ಬರ್ತ್ ಸರ್ಟಿಫಿಕೇಟ್ ಆಗಬೇಕು ಅಂತ ಹೇಳಿದ್ರು ಕೂಡ ಅದನ್ನ ಮಹಾನಗರ ಪಾಲಿಕೆಯಲ್ಲೇ ಮಾಡಿಸ್ಬೇಕು. ಸೊ ಹೀಗಾಗಿ ಇವತ್ತು ಸಾರ್ವಜನಿಕರಿಗೂ ಕೂಡ ಎಲ್ಲೋ ಒಂದ್ ಕಡೆ ಇದರ ಹೊಡೆತ, ಇದರ ಎಫೆಕ್ಟ್ ಹೆಚ್ಚಾಗುವಂತಹ ಸಾಧ್ಯತೆ ಇದೆ. ಕಾದ್ ನೋಡಬೇಕಾಗಿದೆ ಪ್ರತಿಭಟನೆಯ ನಂತರ ಸರ್ಕಾರ ಇವರ ಗೋಳನ್ನ ಕೇಳುತ್ತಾ ಅಥವಾ ಈ ಒಂದು ಪ್ರತಿಭಟನೆ ಇನ್ನು ಮುಂದಿನ ದಿನಗಳಲ್ಲಿ ಮುಂದುವರಿಯುತ್ತಾ ಅಂತ ಹೇಳಿ. ಪ್ರಣೋತ್, ಥ್ಯಾಂಕ್ ಯು ಸುಷ್ಮಿತಾ ಮಾಹಿತಿಗೆ.